ನ್ಯೂಟ್ರಿಷನ್ ನಮ್ಮ ಮನೆ ಅಂಗಳದಲ್ಲಿ ಇತ್ತು, ನಮಗೆ ಎಲ್ಲರಿಗೆ ಮರ್ತೋಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಬೀದಿ ಬೀದಿ ಅಲಿತಿದ್ದೇವೆ. ನೋಡಿ, ಈ ಗೆಡ್ಡೆಯನ್ನು ಒಂದ್ಸಲ ನೋಡಿ, ಸ್ವಲ್ಪ ಹತ್ರ ತಗೊಂಡ್ಬನ್ನಿ. ಇದೊಂದು ಭಾರಿ ವಿಶೇಷವಾಗಿರೋ ಒಂದು ಗೆಡ್ಡೆ, ಒಂದು ರೀತಿಯಲ್ಲಿ ಗೊಬ್ಬರದ ಹುಳುದ ರೀತಿಯಲ್ಲಿ. ಯಾವುದೇ ಗೆಡ್ಡೆ ನೆಡಬೇಕಾದ್ರೆ ಸಿಂಪಲ್ ಅಂದರೆ ಸ್ವಲ್ಪ ಎತ್ತರದಲ್ಲಿ ಇರಬೇಕು ಅಂತ ಅಷ್ಟೇ. ನೋಡಿ, ಇದು ಸ್ವಲ್ಪ ಈ ರೀತಿ ಮಣ್ಣು ಹಾಕಿದಾಗ ಇದಕ್ಕೆ ಭಾರಿ ರೇಟ್ ಇದ್ರೆ ಇದು ಆಗಲಿಕ್ಕಿಲ್ಲ. ಇಷ್ಟು ಯಾವುದಕ್ಕೆ ಬೆಲೆ ಇಲ್ಲ, ಅದು ತುಂಬ ಆಗ್ತದೆ ನೋಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ನಮ್ಮ ಮಲೆಬೆಟ್ಟಿನ ಮನೆಯಿಂದ ಬಂದಿದ್ದೇನೆ. ಈಗ ನಮ್ಮ ಚಾನಲಲ್ಲಿ ಬರುವಂಥ ನೀವು ಕೆಲವು ವಿಶೇಷತೆಗಳನ್ನು ನೋಡ್ಬೋದು. ಮೊದಲನೇದಾಗಿ ಒಂದು ಹೊಸ ಎಪಿಸೋಡು, ಹೂ ತೋಟ ಅನ್ನುವಂಥ ಒಂದು ಎಪಿಸೋಡು. ಅದು ಮೇಯ್ನಾಗಿ ಲೇಡೀಸಿಗೆ ಸಂಬಂಧಪಟ್ಟಿರುವಂಥದ್ದು. ಅದು ತುಂಬ ಜನರಿಗೆ, ಮಹಿಳೆಯರಿಗೆ ಅದರದ್ದು ಇಂಟ್ರೆಸ್ಟ್ ಇರ್ತದೆ ಮನೆಯ ಭಾಗದಲ್ಲಿ. ಅವ್ರ ಇಂಟ್ರೆಸ್ಟಿಗೆ ಸ್ವಲ್ಪ ಸಪೋರ್ಟ್ ಮಾಡುವ, ಇನ್ನು ಕೆಲವು ವಿಶೇಷವಾಗಿರುವಂತಹ ಒಂದು ಹೂವಿನ ತೋಟಗಳನ್ನು ತೋರಿಸೋಣ. ಮತ್ತು ಹೂ ತೋಟಗಳಿಗೆ ಯಾವ್ಯಾವ ಗಿಡಗಳನ್ನು ಹೇಗೆ ಪ್ರಿಪೇರ್ ಮಾಡುವಂಥದ್ದು, ಹೇಗೆ ಸಿದ್ಧತೆ ಮಾಡುವಂಥದ್ದನ್ನು ತೋರಿಸುವ ಅಂತೇಳಿ ಆ ಎಪಿಸೋಡನ್ನು ಮಾಡಿರುವಂಥದ್ದು. ಎರಡನೇದು ಕೃಷಿ ಪಾಠ ಅಂತೇಳಿ. ಆ ಕೃಷಿ ಪಾಠದಲ್ಲಿ ನೇರ ಪ್ರಾಕ್ಟಿಕಲ್ ಆಗಿ, ಇದೀಗ ಕೃಷಿ ಪಾಠದ ಅವಧಿ, ಇದರಲ್ಲಿ ನೇರ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅಂತೇಳಿ. ಇದು ಹೆಚ್ಚಾಗಿ ಒಂದಷ್ಟು ಜನ ಸಾವಯವ ತಜ್ಞರು ಮತ್ತು ನಾವು ಮಾಡ್ತಾ ಇರುವಂಥ ಮೆಥಡ್ನ ನಾವು ತೋರಿಸುವಂಥದ್ದು. ಇದು ಕಮರ್ಷಿಯಲ್ ಆಗಿ ಮಾಡೋರು, 10 ಎಕರೆ 20 ಎಕರೆ ಮಾಡೋರು, ಟ್ರ್ಯಾಕ್ಟರ್ ಹಿಡ್ಕೊಂಡು ಮಿಷಿನ್ ಹಾಕೊಂಡು ಕೆಮಿಕಲ್ ಹಾಕೊಂಡು ಮಾಡೋರು, ಅದು ಬೇರೆ ಬೇರೆ ಮೆಥಡ್ಗಳಿರ್ತದೆ. ನಾನಿದು ತೋರಿಸುವಂಥದ್ದು ಕೂಡ ನಿಮ್ಮ ಮನೆಯ ಪಕ್ಕದಲ್ಲಿ ನಿಮ್ಮ ಮನೆಗೆ ಬೇಕಾದಷ್ಟು ಎಷ್ಟು ಮಾಡ್ಬೋದು ಅದಕ್ಕೋಸ್ಕರ ಮಾತ್ರ ತೋರಿಸುವಂಥದ್ದು. ಇನ್ಯಾರಾದರೂ ಅದಕ್ಕಿಂತ ಚೆನ್ನಾಗಿ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ವಿವರಣೆಯನ್ನು ಕೊಡ್ಬೋದು ನಮ್ಮ ಕಮೆಂಟಲ್ಲಿ. ಮೂರನೇದು ಕೈತೋಟ ಅಂತೇಳಿ ನಿಮ್ಗೆ ಗೊತ್ತಿದೆ, ಸುಮಾರು ಒಂದು 70-72 ಎಪಿಸೋಡ್ಗಳಾಗಿದೆ. ಇವತ್ತು ನಾವು ಮಾಡ್ತಿರುವಂಥದ್ದು ಕೃಷಿ ಪಾಠ. ಬೇರೆ ಬೇರೆ ರೀತಿಯ ಶುಂಠಿಗಳನ್ನು ನಾವು ಕಾಣಬಹುದು. ಅಂಥದ್ರಲ್ಲಿ ಕೆಲವೊಂದು ಗಾತ್ರಗಳು, ಕೆಲವೊಂದು ರುಚಿಗಳ ಮೇಲೆ ಬೇರೆ ಬೇರೆ ಹೆಸರುಗಳಿಂದ ನಾವು ಅದನ್ನು ಕರಿತೇವೆ. ಮೊನ್ನೆ ಯಾರಿಗೂ ಬೀಜ ಯಾವುದೆಲ್ಲಿದೆ ಅಂತ ಹೇಳಿದಾಗ ಒಂದು ಮೆಸೇಜ್ ಹಾಕಿದ್ದೆ, ಆ್ಯಪಲ್ ಸೋರೆಕಾಯಿ ಅಂತೇಳಿ. ಆಗ ಅವ್ರೇನು ಕ್ವಶನ್ ಕೇಳಿದ್ರು ಅಂದರೆ, ಅದು ಸರ್ ಗಿಡದಲ್ಲಿ ಆಗೋದಾ ಅಂತ. ಇಲ್ಲಿ ಕಾಶ್ಮೀರದಲ್ಲಿ ಆಗುತ್ತಲ್ಲ ಆ್ಯಪಲ್, ಆ ಟೈಪಲ್ಲಿ ಇರುತ್ತೆ ಅದು. ರುಚಿ ಹಂಗೇನಾ ಸರ್, ಸಿಹಿ ಇರ್ತದೆ ಅಂತೇಳಿ. ಅಂದರೆ ಕೃಷಿಗೆ ಸಂಬಂಧಿಸಿರೋದು ಕೆಲವರಿಗೆ ನಾಲೆಡ್ಜ್ ಇರೋದಿಲ್ಲ. ಇದು ಗಾತ್ರ, ಆ್ಯಪಲ್ನ ಟೈಪ್ನ ಗಾತ್ರ. ಅದೇ ರೀತಿಯಲ್ಲಿ ಬಳ್ಳಿ ಬಟಾಟೆ ಅಂತ ಹೇಳ್ತೇವೆ. ಬಳ್ಳಿಯಲ್ಲಿ ಆಗುವಂಥ ಬಟಾಟೆಯ ಗಾತ್ರದ್ದು, ಆಲೂಗಡ್ಡೆಯ ಗಾತ್ರದ್ದು ಒಂದು ಗೆಡ್ಡೆ ಅದು. ಅದು ಆಲೂಗಡ್ಡೆ ಟೈಪಿದ ಟೇಸ್ಟ್ ಇರ್ತದೆ. ಮತ್ತು ಆಲೂಗಡ್ಡೆಯ ಸೈಂಟಿಫಿಕಲ್ ಆಗಿರುವಂಥ ಫ್ಯಾಮಿಲಿಗೆ ಸೇರಿರುವಂಥದ್ದಲ್ಲ, ಆಲೂಗಡ್ಡೆ ಬಳ್ಳಿ ಹೋಗುವುದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ನಾನು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ಮಾವು ಶುಂಠಿ ಅಂತೇಳಿ. ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಮಾವಿನ ರೀತಿಯ ಟೇಸ್ಟ್ ಆಗುತ್ತೆ. ಇದನ್ನು ಚಟ್ನಿ ಮಾಡಿದರೆ ಮಾವಿನಕಾಯಿ ಚಟ್ನಿ ಹೇಗೆ ಆಗ್ತದೆ, ಕಾಯಿ ಮಾವಿನಕಾಯಿ, ಅದೇ ರೀತಿಯ ಟೇಸ್ಟ್, ಅದೇ ರೀತಿಯ ಸ್ಮೆಲ್ ಬರುವಂಥ ಶುಂಠಿ. ಇದು ಪುನಃ ಮಾವಿನ ಮರದಲ್ಲಿ ಆಗ್ತದಾ ಅಂತೇಳಿ ಕೇಳಲಿಕ್ಕಿಲ್ಲ. ಇದು ಶುಂಠಿ ಟೈಪಲ್ಲಿ ಆಗುವಂಥದ್ದು. ಆ ರೀತಿಯ ಮಾವಿನ ಶುಂಠಿಯನ್ನು ನೆಡುವಂಥ ಸಿಸ್ಟಮನ್ನು ತೋರಿಸೋಕ್ಕೋಸ್ಕರ ಬಂದಿದ್ದೇನೆ. ಇದನ್ನು ಕಾರ್ಕಳ ಇರುವತ್ತೂರು ಶ್ರೀನಿವಾಸ ಭಟ್ರು ನಮಗೆ ಇದನ್ನು ಕೊಟ್ಟರು. ಇದು ಯಾರಿಗಾದರೂ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ನಾನೀಗ ನಮ್ಮ ರಾಜ್ಯದಲ್ಲಿ ಇಲ್ಲ, ಸುಮಾರು 20-25 ದಿನ ಇರುವುದಿಲ್ಲ. ನಿಮಗೆ ಸುಲಭದಲ್ಲಿರುವಂಥ ಒಂದು ದಾರಿಯನ್ನು ಕೊನೆಯಲ್ಲಿ ಹೇಳ್ತೇನೆ. ಅದು ಯಾವುದು ಅಂತೇಳಿ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಇದನ್ನು ಪಡೆಯುವಂಥ ಸುಲಭ ದಾರಿ ಹೇಳ್ತೇನೆ. ನೋಡಿ, ಇಲ್ಲಿ ಒಂದು ಗಿಡದಲ್ಲಿ ಎಷ್ಟು ಶುಂಠಿ ಆಗಿದೆ ನೋಡಿ. ಇದಕ್ಕೆ ಭಾರಿ ರೇಟ್ ಇದ್ರೆ ಇದು ಆಗಲಿಕ್ಕಿಲ್ಲ. ಇಷ್ಟು ಯಾವುದಕ್ಕೆ ಬೆಲೆ ಇಲ್ಲ, ಅದು ತುಂಬ ಆಗ್ತದೆ ನೋಡಿ. ಒಂದೊಂದು ಇದರಲ್ಲಿ ಎಷ್ಟೆಷ್ಟು ಶುಂಠಿ ಆಗಿದೆ ನೋಡಿ. ಎಷ್ಟು ಬೇಕಾದರೂ ನಾವು ನೋಡ್ಬೋದು, ಎಷ್ಟೆಷ್ಟು ದೊಡ್ಡ ಗಿಡಗಳು ನೋಡಿ. ಇದರ ಸ್ಮೆಲ್ ತುಂಬ ಚೆನ್ನಾಗಿರ್ತದೆ. ನೀವು ಯಾರಿಗಾದ್ರು ಕೇಳಿ, ಒಂದು ಒಳ್ಳೆ ಮಾವು, ನಮ್ಮ ಭಾಗದಲ್ಲಿ ನೆಕ್ಕರೆ ಮಾವು ಅಂತ ಹೇಳ್ತೇವೆ, ಆ ರೀತಿಯ ಮಾವಿನ ಟೈಪ್ ಇದೆ, ಸ್ಮೆಲ್ ಇರ್ತದೆ ನೋಡಿ. ಇದೆಲ್ಲ ಮಾಡಬೇಕಾದ್ರೆ ನಮ್ಮ ದಕ್ಷಿಣ ಕನ್ನಡ ಮಲೆನಾಡು ಭಾಗದಲ್ಲಿ ಬೆಡ್ ಯಾಕೆ ಮಾಡೋದು, ಎತ್ತರ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಇದು ಯಾವುದೇ ಗೆಡ್ಡೆಗಳು ಬೆಳಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಮಳೆಗಾಲದಲ್ಲಿ ನೀರು, ಒಸರು, ಜಲ ಎಲ್ಲ ಬರಬಾರದಲ್ಲಿ, ನೀರು ಬಸಿದು ಹೋಗಬೇಕು. ನೀರಿದ್ದರೆ ಅಲ್ಲಿ ಗೆಡ್ಡೆಗಳು ಬೆಳೆಯುವುದಿಲ್ಲ. ಆ ರೀತಿಯ ಒಂದು ಸ್ಥಿತಿಗೋಸ್ಕರ ನೋಡಿ ಈ ರೀತಿಯ ಬೆಡ್ಡನ್ನು ಮಾಡಿದ್ರೆ ನಾನು. ಹಿಂದಿನ ಶುಂಠಿ ಬೆಡ್ ಇದು, ಬೇರೆ ಪುನಃ ಮಾಡಬೇಕಾಗಿಲ್ಲ. ಬೆಡ್ಗಳನ್ನು ಇಷ್ಟು ಇಟ್ಟರೆ ಸಾಕಿದನ್ನು ಮುರಿಯುವಂಥದ್ದು, ಒಂದೊಂದು ಪೀಸ್ ಈ ಕಡೆ ಇಡುವಂಥದ್ದು, ಈ ಕಡೆ ಇಡುವಂಥದ್ದು. ಇಷ್ಟಿಟ್ಟರು ಮಣ್ಣು ಹಾಕಿದ್ರೆ ಸಾಕು. ನಾನು ಮತ್ತೆ ನಮ್ಮ ಮನೆಗೆ ಇನ್ನೊಂದು 25 ದಿನ ಬಿಟ್ಟು ಬರುವಾಗ ಪುನಃ ಇದು ಗಿಡಗಳಾಗಿರ್ತದೆ. ನೀವು ಗ್ರೋ ಬ್ಯಾಗಲ್ಲಿದ್ದರೆ ಗ್ರೋ ಬ್ಯಾಗ್ ನಿಮ್ಮ ಮನೆ ಪಕ್ಕದಲ್ಲಿ ಇಷ್ಟೇ ಹಾಕಿದರೆ ಸಾಕು. ಇಷ್ಟೇ ಸಾಕು. ನನಗೆ ತುಂಬ ಇದೆ, ತುಂಬ ಜನರು ನನ್ನ ಹತ್ರ ಬೀಜಗಳು ಕೇಳ್ತಾರೆ, ಅದಕ್ಕೋಸ್ಕರ ನಾನು ತುಂಬ ಬೆಳಿತೇನೆ. ಆದರೆ ನಿಮ್ಮ ಮನೆಗೆ ನೋಡಿ ಇಷ್ಟೇ ಸಾಕು. 1, 2, 3, 4, 5, 6 ಅಷ್ಟು
ಶುಂಠಿ ಇದರೆಲ್ಲ ಹಾಕ್ತದೆ. ಇಷ್ಟು ಹಾಕಿದ ಮೇಲೆ ನಾನು ಗೊಬ್ಬರಗಳನ್ನು ಹಾಕಿದ್ದೇನೆ. ನೀವು ಗೊಬ್ಬರಗಳನ್ನು ಹಾಕ್ಬೋದು, ಕಾಂಪೋಸ್ಟ್ ಗೊಬ್ಬರಗಳನ್ನೆಲ್ಲ ಹಾಕಿ ಮಣ್ಣನ್ನು ಮಿಕ್ಸ್ ಮಾಡಿದ್ದೇನೆ ಮೊದಲೇ. ಇಷ್ಟು ಮಾಡಿ ಇದರ ಮೇಲೆ ಸ್ವಲ್ಪ ಕಸ ಕಡ್ಡಿಗಳನ್ನು ಹಾಕಿದರೆ ನಿಮಗೆ ಮಾವಿನ ಶುಂಠಿ ರೆಡಿ ಆಗಿರ್ತದೆ. ನೋಡಿ ಈ ಗೆಡ್ಡೆಯನ್ನು ಒಂದು ಸಲ ನೋಡಿ, ಸ್ವಲ್ಪ ಹತ್ರ ನೋಡಿ. ಇದೊಂದು ಭಾರಿ ವಿಶೇಷವಾಗಿರೋ ಒಂದು ಗೆಡ್ಡೆ, ಒಂದು ರೀತಿಯಲ್ಲಿ ಗೊಬ್ಬರದ ಹುಳುದ ರೀತಿಯಲ್ಲಿ ನಿಮಗೆ ಕಾಣ್ತದೆ. ಇದು RR ಅಂತ ಹೇಳುವಂಥದ್ದು. ನಿಮ್ಮ ಬಾಲ್ಯದಲ್ಲಿ ನಮ್ಮ ಕರಾವಳಿ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಜನರಿಗೆ ಇದನ್ನು ಉಪಯೋಗಿಸಿದೆ. ಇವತ್ತೆಲ್ಲರಿಗೆ ಹಾರ್ಲಿಕ್ಕೆ ಬೋರ್ಮಿಟನೇ ಬೇಕು. ಆದರೆ ನಾವು ಸಣ್ಣದಿರಬೇಕಾದ್ರೆ ಇದನ್ನೇ ನ್ಯೂಟ್ರಿಷನ್ ಪ್ರಾಡಕ್ಟ್ ಆಗಿ ನಮಗೆ ಅದನ್ನು ರೆಡಿ ಮಾಡಿ ಕೊಡ್ತಾಯಿದ್ರು. ನಾವೆಲ್ಲರೂ ಕೂಡ ತಿಂದೇ ಬೆಳೆದವರು. ಆ ರೀತಿಯ ಒಂದು ಅದನ್ನು ನೆಡುವಂಥದ್ದು ಹೇಗೆ ಅಂತ ತೋರಿಸುವಂಥದ್ದು ನಾನು. ಇದೆಲ್ಲ ಸಿಂಪಲ್ ನೆಡುವಂಥದ್ದು, ನಿಮಗೊಂದು ಇನ್ಸ್ಪೈರ್ ಆಗಲಿ ಅಂತೇಳಿ ಜಸ್ಟ್ ತೋರಿಸುವಂಥದ್ದು, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದನ್ನು ಸಾವಿತ್ರಿ ಭಟ್ ಮೇಲಂತ ಭಟ್ ಮತ್ತು ಶ್ರೀಹರಿ ಭಟ್ರು ದರ್ಬೆ ಅವರು ನಮಗೆ ಕೊಟ್ಟಿದ್ದರು. ಅದನ್ನು ಮನೆ ಹತ್ರ ನೆಡ್ತಾ ಇದ್ದೇನೆ. ನೋಡಿ, ಇದು ಗಿಡ ಆಗಿದೆ, ಒಂದು ಸೈಡಲ್ಲಿ ಹಾಕಿಟ್ಟದು ಮಕ್ಕಳೇ ನೆಡ್ತಾರೆ. ನೋಡಿ ಒಂದೊಂದನ್ನೇ ಅಲ್ಲಿ ನೋಡಿ ಮಣ್ಣನ್ನು ರೆಡಿ ಮಾಡಿದ್ದಾರೆ. ಅದಕ್ಕೆ ಮಣ್ಣನ್ನು ಇದನ್ನು ಹಾಕಿ ಅಲ್ಲಿ ನೆಡ್ತಾರೆ. ಒಂದೊಂದನ್ನೇ ನೆಡ್ತಾ ಹೋಗ್ತಾರೆ ಹತ್ರದಲ್ಲಿ. ನೋಡಿ ಇನ್ನೂ ಸ್ವಲ್ಪ ಮಣ್ಣು ಹಾಕಿ. ಯಾವುದೇ ಗಿಡ ನೆಡಬೇಕಾದ್ರೆ ಸಿಂಪಲ್ ಅಂದರೆ ಸ್ವಲ್ಪ ಎತ್ತರದಲ್ಲಿರಬೇಕು ಅಂತ ಅಷ್ಟೇ. ನೋಡಿ ಈಗ ಸ್ವಲ್ಪ ಈ ರೀತಿ ಮಣ್ಣು ಹಾಕಿದಾಗ ಎತ್ತರದಲ್ಲಿದೆ ಆಲ್ರೆಡಿ ಜಾಗ. ನೋಡಿ ಇಷ್ಟು ನೆಟ್ಟರೆ ಸಾಕು, ನಿಮಗೆ ಮನೆಗೆ ಬೇಕಾದಷ್ಟು RR ರೆಡಿ ಆಗುತ್ತೆ. ಎಷ್ಟು ವ್ಯವಸ್ಥೆಗಳಿದೆ ನಮ್ಮ ನ್ಯೂಟ್ರಿಷನ್ ವ್ಯಾಲ್ಯೂನ ಹೆಚ್ಚು ಮಾಡಿಕೊಳ್ಳಿಕ್ಕೆ. ನಾವು ಇನ್ಯಾವುದ್ಯಾವುದು ಕಂಪ್ನಿದ್ದು ಯಾವುದೋ IPL ಬರುವಾಗ ಅದರಲ್ಲಿ ಬರುವ ಆ್ಯಡ್ಗಳು, ಧಾರಾವಾಹಿ ಬರುವಾಗ ಅದರಲ್ಲಿ ಬರೋದು, ಇನ್ಯಾರದು ಬಿಗ್ ಬಾಸ್ನ ಸ್ಪಾನ್ಸರ್ ಮಾಡೋದು, ಇನ್ಯಾವುದೋ ಜೀ ಕನ್ನಡದ ಪ್ರೋಗ್ರಾಮ್ನ ಸ್ಪಾನ್ಸರ್ ಮಾಡೋ ಕಂಪನಿಗಳ ಹಿಂದೆ ನಾವು ಓಡ್ತಿದ್ದೇವೆ. ನ್ಯೂಟ್ರಿಷನ್ ನಮ್ಮ ಮನೆಯ ಅಂಗಳದಲ್ಲಿ ಇತ್ತು, ನಮಗೆ ಎಲ್ಲರಿಗೆ ಮರ್ತೋಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಬೀದಿ ಅಲಿತಿದ್ದೇವೆ. ಅದನ್ನು ತಿಂದರೂ ಕೂಡ ನಮ್ಮ ಮಕ್ಕಳು ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ನಾವಿವತ್ತಿದ್ದೇವೆ. ನಾನು ಆಗ ಹೇಳಿದೆ, ಈ RR ಮತ್ತು ಮಾವಿನಕಾಯಿಯ ಶುಂಠಿ ಇದನ್ನು ಹೇಗೆ ನೀವು ತಗೊಳ್ಳುವಂಥದ್ದು ಅಂತೇಳಿ. ನನ್ನ ಹತ್ರ ಹೆಚ್ಚಿಲ್ಲ ಮತ್ತು ನಾನು ಊರಲ್ಲೂ ಇಲ್ಲ ಈ ಸಂದರ್ಭದಲ್ಲಿ. ಆದರೆ ನಿಮಗೊಂದು ಸಲಹೆ ಕೊಡ್ತೇನೆ. ನಿಮ್ಮ ಸ್ನೇಹಿತರ ಯಾರ್ದಾದ್ರೂ ಒಬ್ಬರ ಮನೆಯಲ್ಲಿ ಇದ್ದೇ ಇರ್ತದೆ ಇದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ವಾಟ್ಸಪ್ಪಲ್ಲಿ ಹೋಗಿ ಡಾಟ್ ಇರ್ತದಲ್ಲ ಪಕ್ಕದಲ್ಲಿ ಮೇಲ್ಗಡೆ, ಅದರಲ್ಲಿ ಆ ಡಾಟನ್ನು ಟಚ್ ಮಾಡಿದರೆ ನ್ಯೂ ಬ್ರಾಡ್ಕಾಸ್ಟ್ ಅಂತ ಬರ್ತದೆ. ಆಗ ನಿಮ್ಮ ಸ್ನೇಹಿತರನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಬೋದು. ಒಂದು ಸಲ A ಇಂದ F ವರೆಗೆ ಒಂದು ಸಲ ಫಿಲ್ ಆದರೆ ನೆಕ್ಸ್ಟ್ ಇನ್ನೊಂದು ಹೊಸ ಬ್ರಾಡ್ಕಾಸ್ಟ್ ಮಾಡಬೇಕು, ಅದು F ಇಂದ ಶುರು ಮಾಡಬೇಕು. ಹಾಗೆ ಕಂಟಿನ್ಯೂ Z ವರೆಗೆ ನಿಮ್ಮ ಕಾಂಟ್ಯಾಕ್ಟಲ್ಲಿ 500 ಜನ ಇದ್ದರೆ 500 ಜನ ನಿಮ್ಮ ಬ್ರಾಡ್ಕಾಸ್ಟಿಗೆ ಸೇರಬೇಕು. ಜಸ್ಟ್ ಒಂದು ಮೆಸೇಜ್ ಹಾಕಿ, ಮಾವಿನ ಶುಂಠಿ ಇದೆಯಾ ಅಂತೇಳಿ, ಅಥವಾ RR ಇದೆಯಾ ಅಂತ. ನನ್ನ ಲೆಕ್ಕದಲ್ಲಿ ಯಾರಾದರೂ ಒಬ್ಬನಾದರೂ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ, ಅವ್ರ ಹತ್ರ ನೀವು ತಗೊಳ್ಳಿ. ಇದು ಸುಲಭ ದಾರಿ. ಇದು ಎಲ್ಲವನ್ನು ಫೋನ್ ಮಾಡಿ ಆನ್ಲೈನಲ್ಲಿ ತರಿಸ್ತೇನೆ, ಎಲ್ಲವನ್ನು ಇನ್ಯಾರೋ ಕೃಷಿಕರ ಹತ್ರ ತರಿಸಿ ಅಂತ ಹೇಳೋಕ್ಕಾಗಲ್ಲ. ಅದು ಯಾಕಂದರೆ ನಮಗೂ ಕೊಡೋಕ್ಕಾಗಲ್ಲ ಅಷ್ಟನ್ನು. ಮತ್ತು ಈ ಸಂದರ್ಭದಲ್ಲಿ ಕೊಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಅಷ್ಟೇ ಇಲ್ಲ. ಮುಂದಿನ ವರ್ಷಕ್ಕೆ ನಾನು ಎಷ್ಟು ಬೇಕಾದ್ರೂ ಕೊಡ್ತೇನೆ. ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿದೆ, ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ನ ಹಾಕಿ, ಯಾರಾದರೂ ಉಪಯೋಗ ಆಗಲಿ ಯಾರಿಗಾದರೂ. ಯಾಕಂದರೆ ಇದು ಒಳ್ಳೆಯ ಕೆಲಸ. ಇದು ಪುಣ್ಯಗಳು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ದೇವಸ್ಥಾನ ಸುತ್ತೋದು, ಯಾತ್ರೆಗಳು ಮಾಡುವಂಥದ್ದು ಮಾತ್ರ ಅಲ್ಲ. ಒಂದಷ್ಟು ಜನಸೇವೆ, ಜನಾರ್ದನ ಸೇವೆ, ಜನರಿಗೆ ಸೇವೆ ಮಾಡಿದರೆ ದೇವರ ಕೆಲಸವನ್ನು ಮಾಡಿದಾಗೆ. ದೇವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಯಾವ ವರ ಬೇಕು ಅಂತೇಳಿ ಕೇಳ್ತಾನೆ. ಅಂಥ ವಾತಾವರಣ, ಆಧ್ಯಾತ್ಮಿಕ ಜೀವನವನ್ನು ನೀವು ಮಾಡಲಿಕ್ಕಾಗ್ತದೆ. ಆ ಕಾರಣಕ್ಕೋಸ್ಕರ ನೀವು ಯಾರ್ಯಾರು ನಾನ್ ಸಬ್ಸ್ಕ್ರೈಬರ್ ಆಗಿದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.